ವಿಮಾನದಿಂದ ಕಿಟಕಿ ಮುಖಾಂತರವಾಗಿ ಹಾರು ಸಾವು ಗೆದ್ದ ಪ್ರಯಾಣಿಕ. 11ಗೆ ಸೀಟ್ನಲ್ಲಿ ಕುಳಿತಿದ್ದಂತ ರಮೇಶ್ ವಿಶ್ವಾಸ್ ಕುಮಾರ್ ಬಚಾವಾಗಿರೋದು. ಭಾರತೀಯ ಮೂಲದ ಬ್ರಿಟನ್ ಪ್ರಜೆ ರಮೇಶ್ ವಿಶ್ವಾಸ್ ಕುಮಾರ್ ಸಾವಿನ ದವಡೆಯಿಂದ ಬದುಕಿ ಬಂದ ಅದೃಷ್ಟವಂತ ಈ ರಮೇಶ್ ವಿಮಾನ ದುರಂತದಲ್ಲಿ ಅಚ್ಚರಿ ರೀತಿಯಲ್ಲಿ ಪಾರಾಗಿದ್ದಾರೆ. ಎಕಾನಮಿ ಕ್ಲಾಸ್ನಲ್ಲಿ ಪ್ರಯಾಣಿಸ್ತಾ ಇದ್ರು ರಮೇಶ್ ವಿಶ್ವಾಸ್. ಎಮರ್ಜೆನ್ಸಿ ಬಾಗಿಲಿನಿಂದ ಜಗೆದು ಹೊರಗೆ ಬಂದಿದ್ದಾರೆ ಈ ಪ್ರಯಾಣಿಕ. ಕಣ್ಣು, ಎದೆ, ಕಾಲಿಗೆ ಸಣ್ಣ ಪ್ರಮಾಣದಲ್ಲಿ ಗಾಯ ಆಗಿದೆ. ರಮೇಶ್ ವಿಶ್ವಾಸ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 20 ವರ್ಷದಿಂದ ಲಂಡನ್ನಲ್ಲಿ ವಾಸಿಸ್ತಾ ಇದ್ರು ರಮೇಶ್. ಭಾರತದ ಮೂಲದ ಬ್ರಿಟಿಷ್ ಪ್ರಜೆ ರಮೇಶ್ ವಿಶ್ವಾಸ್. ನಿಜವಾಗ್ಲೂ ನೋಡಿ, ಇವರ ಅದೃಷ್ಟ ಚೆನ್ನಾಗಿತ್ತು. ಅಷ್ಟು ಜನರ ಪೈಕಿ ಇವರೊಬ್ಬರೇ ಬದುಕುಳಿದಿರೋದು ಅಂತ ಅಂದರೆ ನಿಜವಾಗ್ಲೂ ಇವರ ಅದೃಷ್ಟ ಗಟ್ಟಿ ಇತ್ತು, ಜೀವ ಗಟ್ಟಿ ಇತ್ತು ಅನ್ನೋದಂತ ಹೇಳಿದೆ ಇನ್ನೇನು ಹೇಳಬೇಕು. ಸಣ್ಣ ಪುಟ್ಟ ಗಾಯಗಳಾಗಿದೆ ಅವರಿಗೆ, ಆದರೆ ಇಡೀ ದುರಂತವನ್ನು ಅವ್ರ ಕಣ್ಣಲ್ಲಿ ನೋಡಿದ್ದಾರೆ, ಅನುಭವಿಸಿದ್ದಾರೆ. ಸ್ವಲ್ಪ ಯಾಮಾರಿದ್ರು ಇವರ ಜೀವನೂ ಹೋಗ್ಬಿಡ್ತಿತ್ತು. ಆದರೆ ಜೀವ ಉಳಿದ್ರೆ ಸಾಕು ಅಂತ ಓಟಕ್ಕೆ ಶುರು ಮಾಡಿದ್ದಾರೆ, ಜಿಗಿದಿದ್ದಾರೆ. ಎಮರ್ಜೆನ್ಸಿ ಎಕ್ಸಿಟಿಂದ ಹೊರಗೆ ಬಂದಿದ್ದಾರೆ. ಎದೆ, ಕೈ, ಕಾಲಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇಮಿಡಿಯೇಟಾಗಿ ಅವ್ರನ್ನ ಆಸ್ಪತ್ರೆಗೆ ಮೂವ್ ಮಾಡಲಾಯಿತು. ಆದರೆ ಈ ದುರಂತ ನಡೀತಲ್ಲ, ಈ ಅವಘಡ ನಡೀತಲ್ಲ, ಇದನ್ನು ಮರೆಯೋದಕ್ಕೆ, ಇದರಿಂದ ಆಚೆ ಬರೋದಕ್ಕೆ ಅವರಿಗೆ ಬಹಳ ದಿನಗಳಾಗುತ್ತೆ. ಯಾಕಂದರೆ ಸ್ವಲ್ಪ ದೂರ ಟ್ರಾವೆಲ್ ಮಾಡಿರ್ತಾರೆ, ಅಂದರೆ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿರ್ತಾರೆ, ಟೋಟಲ್ ಪ್ರಯಾಣಿಕರನ್ನು ಹತ್ತಿರದಿಂದ ನೋಡಿರ್ತಾರೆ. ಒಳಗೆ ಯಾವ ಥರ ಅನುಭವ ಆಗಿತ್ತು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಇನ್ನೇನು ಅವಘಡ ಸಂಭವಿಸುತ್ತೆ, ತಾಂತ್ರಿಕ ದೋಷ ಆಗಿದೆ, ಕಂಟ್ರೋಲ್ಗೆ ಸಿಕ್ಕಿಲ್ಲ, ಇದೆಲ್ಲವೂ ಕೂಡ ಅವ್ರು ನಿಂತು ನೇರವಾಗಿ ನೋಡಿದ್ದಾರೆ, ಅವರ ಅನುಭವಕ್ಕೆ ಬಂದಿರತ್ತೆ. ಹೇಗೆ ಮರೀತಾರೆ, ಇದರಿಂದ ಹೇಗೆ ಆಚೆ ಬರ್ತಾರೆ ಗೊತ್ತಿಲ್ಲ. ಆದರೆ ಅವರು ಖುಷಿ ಪಡಬೇಕಾಗಿರೋದು, ಒಂದು ನೆಮ್ಮದಿಯ ಉಸಿರು ಬಿಡಬೇಕಾಗಿರೋದು ಒಂದೇ ಕಾರಣಕ್ಕೆ, ಬದುಕಿದ್ದೀನಿ ಅಂತ. ನಿಜವಾಗ್ಲೂ ಅವರ ಜೀವ ಗಟ್ಟಿ ಇತ್ತು, ಆಯಸ್ ಗಟ್ಟಿ ಇತ್ತು ಅಂತಾನೆ ಹೇಳಬಹುದು. ಅವರೊಬ್ಬರೇ ಬಚಾವಾಗಿ ಹೊರಗೆ ಬಂದಿರೋದು. ಇಂಥ ದುರಂತ ಸಂಭವಿಸಿದಾಗ ಒಬ್ಬರೋ ಇಬ್ಬರೋ ಬದುಕೋದಿದೆಯಲ್ಲ, ತುಂಬ ರೇರ್ ಕೇಸ್. ಯಾಕಂದರೆ ಆ ವಿಮಾನ ಪತನ ಆಗಿದ್ದು, ಜೊತೆಗೆ ಅದಾದ ನಂತರ ದೊಡ್ಡದಾಗಿ ಜ್ವಾಲೆ ಹೊತ್ತಿ ಧಗನೆ ಉರಿದಿದ್ದು, ಆ ಬೆಂಕಿಯ ಕೆನ್ನಾಲಿಗೆ ಎಷ್ಟರ ಮಟ್ಟಿಗಿತ್ತು ಅಂತಂದರೆ ಒಂದು ಚಿಕ್ಕ ಸುಳಿವು ಸಿಗ್ದಂಗೆ ಎಲ್ಲರೂ ಅಲ್ಲಿ ಸುಟ್ಟು ಕರ್ಕಲಾಗಿರ್ತಾರೆ ಅಂತಲೇ ನಾವು ಮೊದಲ ವಿಷಲ್ಸನ್ನು ನೋಡ್ತಿದ್ದಾಗಲೇ ಭಾವಿಸಿದ್ವಿ. ಆದರೆ ಅಂಥ ದೊಡ್ಡ ದುರಂತದಲ್ಲಿ ಇವರೊಬ್ಬರು ಬದುಕಿ ಬಂದಿದ್ದಾರೆ ಅಂತ ಅಂದರೆ ಇದನ್ನು ನಾವು ಹೇಗೆ ಹೇಳಬೇಕು?